ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ದೊಡ್ಡಪತ್ರೆ ಸೊಪ್ಪಿನ ತಂಬಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಗಾರ್ಡನಲ್ಲಿರೋ ದೊಡ್ಡಪತ್ರೆ ಸೊಪ್ಪನ್ನು ಕೊಯ್ಕೊಂಬರೋಣ. ಇದು ಪಕ್ಕದ ಮನೆಯಲ್ಲಿ ಪೇಂಟ್ ಮಾಡ್ತಾಯಿದ್ರು, ಸ್ವಲ್ಪ ಇದಕ್ಕೆಲ್ಲ ಸಿಡ್ದಿದೆ. ಅದೆಲ್ಲ ಬಿಟ್ಟು ಪೇಂಟ್ ಬೀಳದೇ ಇರೋ ಎಲೆಗಳನ್ನು ಮಾತ್ರ ಆರಿಸಿ ನಾನು ಕೊಯ್ಕೊಳ್ತಾ ಇದ್ದೀನಿ. ಇದು ಚಿಕ್ಕ ಚಿಕ್ಕ ಎಲೆಗಳ ಮೇಲೆ ಬಿದ್ದಿರಲಿಲ್ಲ, ಅದಕ್ಕೆ ನಾನು ಒಂದು 8-10 ಎಲೆಗಳನ್ನು ತೊಗೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ನೀರು ಹಾಕಿ ಈ ಎಲೆಗಳನ್ನು 1-2 ನಿಮಿಷ ನೆನೆಸಿಡ್ತೀನಿ, ಧೂಳೆಲ್ಲ ಇದ್ದರೆ ಹೋಗಲಿ ಅಂತ. ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಗ್ಲಾಸ್ ಮಜ್ಜಿಗೆ ಹಾಕಿ, 1.25 ಗ್ಲಾಸು ತಿಕ್ನೆಸ್ ಎಷ್ಟಿದೆ ಮಜ್ಜಿಗೆ ಅಂತ ನೋಡಿಕೊಂಡು 1 ಲೆವೆಲ್ಗೆ ಅದನ್ನು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ನೀರು ಆಗಬಾರ್ದು, ಹಾಗಂತ ಮಂದನ ಮಜ್ಜಿಗೆ ಆದ್ರೂ ಅಷ್ಟು ಟೇಸ್ಟ್ ಅನಿಸಲ್ಲ. ನಂತರ ನಾನು ಈ ಸೊಪ್ಪಿನ ಜೊತೆಗೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಹೀಗೆ ನುರಿತೀನಿ. ಇದು ಸ್ಮೂತ್ ಇರೋದ್ರಿಂದ ಚೆನ್ನಾಗಿ ನುರಿಯುತ್ತೆ. ಹೀಗೆ ನುರಿದು ಮಜ್ಜಿಗೆಗೆ ಹಾಕ್ಕೊಬೇಕು. ಇದಾದ ನಂತರ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಂತರ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತಿದ್ದಂಗೆ ಮಜ್ಜಿಗೆ ಮೆಣಸು ಅಂತ ಬರುತ್ತೆ, ಅಥವಾ ಸಂಡಿಗೆ ಮೆಣಸು ಅಂತ ಕರಿತೀವಿ ನಾವು, ಅದನ್ನೇ ಹಾಕಬೇಕು. ತುಂಬ ರುಚಿ ಇರುತ್ತೆ. ಇಲ್ಲ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ನಡೆಯುತ್ತೆ. ಇದು ಹಾಗೆ ಬಾಯಲ್ಲಿ ಕಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಾಗುತ್ತೆ, ಅನ್ನದ ಜೊತೆಗೆ ತಂಬಳಿ ಜೊತೆ ಸಿಕ್ಕಾಗ ಅಂತ ನಾನು ಇದನ್ನು ಜಾಸ್ತಿ ಹಾಕ್ಕೊಳ್ತೀನಿ. ನಂತರ ಇದನ್ನು ತಂಬಳಿಗೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಈರುಳ್ಳಿನ ಹಾಕಬೇಕು. ಇದು ತುಂಬ ಟೇಸ್ಟ್ ಅನಿಸುತ್ತೆ. ಹಾಗೆ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಉಪ್ಪು ಬೇಕು ಅನ್ನಿಸ್ತು, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಸಿಗೆಗೆ ತಂಪಾದ ರುಚಿಕರವಾದ ದೊಡ್ಡಪತ್ರೆ ತಂಬುಳಿ ಊಟ ಮಾಡೋದಕ್ಕೆ ಸಿದ್ಧ. ಇನ್ನಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.